ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಶ್ರೇಷ್ಠ ಆದಿ ಚೇಂಬರ್ಗೆ ಬರ್ತಾರೆ. ನೀವೇನ್ ಈ ಕಡೆ ಬ್ರದರ್ ನ ಮೀಟ್ ಮಾಡಕ್ ಬಂದಿದ್ರ ಅಂತ ಆದಿ ಹೇಳ್ತಾರೆ. ಇಲ್ಲ, ನಿಮ್ಮನ್ನೇ ಮೀಟ್ ಮಾಡಕ್ ಬಂದೆ ಅಂತ ಶ್ರೇಷ್ಠ ಹೇಳ್ತಾರೆ. ಹೌದಾ, ಭಾಗ್ಯ ಅವರು ಅಲ್ಲೇ ಇದ್ರು, ಅಪ್ರೂವಲ್ ಮಾಡ್ತಿದ್ರಲ್ಲ ಅಂತ ಆದಿ ಹೇಳ್ತಾರೆ. ಇದು ಪ್ರೊಫೆಷನಲ್ ಲೈಫ್ ಗೆ ಸಂಬಂಧಪಟ್ಟಿರೋದಲ್ಲ, ಕಂಪ್ಲೀಟ್ಲಿ ಪರ್ಸನಲ್ ಲೈಫ್ ಗೆ ಸಂಬಂಧಪಟ್ಟಿರೋದು ಅಂತ ಶ್ರೇಷ್ಠ ಹೇಳ್ತಿದ್ರೆ, ಪರ್ಸನಲ್ ಲೈಫ್ ಗ ಏನದು ಅಂತ ಆದಿ ಹೇಳ್ತಾರೆ. ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ. ನೋಡಿ, ನೀವ್ ಈ ತರ ಮುಜುಗರ ಪಟ್ಕೊಂಡ್ರೆ ಹೇಗೆ, ಅದೇನಿದೆ ಹೇಳಿ ಪರವಾಗಿಲ್ಲ ಅಂತ ಆದಿ ಹೇಳ್ತಾರೆ. ಅದು ನಿಮ್ಗೆ ಸಂಬಂಧಪಟ್ಟಿರೋ ವಿಷಯ, ಅದು ನೀವೆಲ್ಲಿ ಬೇಜಾರ್ ಮಾಡ್ಕೋತೀರಾ ಅಂತ ಶ್ರೇಷ್ಠ ನಾಟಕ ಶುರು ಮಾಡ್ಕೋತಾರೆ. ಅಶೋ ಖಂಡಿತವಾಗ್ಲೂ ಬೇಜಾರ್ ಮಾಡ್ಕೊಳ್ಳಲ್ಲ, ನೀವು ಇಲ್ಲಿವರೆಗೂ ಬಂದು ಏನು ಹೇಳ್ದೆ ಹೋದ್ರೆ ಬೇಜಾರಾಗುತ್ತೆ ಅಂತ ಆದಿ ಹೇಳ್ತಾರೆ. ಓಕೆ ಓಕೆ, ಡೋಂಟ್ ಫೀಲ್ ಬ್ಯಾಡ್, ಅದೇ ಒಂದ್ ಕಂಡೀಷನ್ ಇದೆ, ಈ ವಿಷಯ ಹೇಳಿದಾಗ ನನ್ ಮೇಲೆ ಜಡ್ಜ್ ಮಾಡ್ಬೇಡ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಖಂಡಿತವಾಗ್ಲೂ ಇಲ್ಲ ಅಂತ ಆದಿ ಹೇಳ್ತಾರೆ. ಆದಿ ಅವರೇ, ಈ ವಿಷಯನ ಕೇಳಿದಾಗ ನನ್ಗಂತೂ ಬೇಜಾರಾಯ್ತು, ಆಫೀಸ್ ಅಲ್ಲಿ ನಿಮ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಆದಿ ಅವರೇ ಅಂತ ಶ್ರೇಷ್ಠ ಹೇಳ್ತಾರೆ. ವಾಟ್, ನನ್ ಬಗ್ಗೆನಾ ಅಂತ ಆದಿ ಶಾಕ್ ಆಗ್ತಾರೆ. ನಿಮ್ಮೊಬ್ರು ಬಗ್ಗೆ ಅಂದ್ರೆ ನಿಮ್ ಜೊತೆ ಸಣ್ಣ ಸಣ್ಣ ಕ್ಲಾಶಸ್ ಇಂದ ಈ ತರ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿತ್ತು, ಬಟ್ ಇದು ಆಗಲ್ಲ, ನಿಮ್ ಬಗ್ಗೆ ಅಂಡ್ ಭಾಗ್ಯನ್ ಬಗ್ಗೆ ಏನೇನೋ ರೂಮರ್ ಸ್ಪ್ರೆಡ್ ಆಗ್ತಿದೆ ಅಂತ ಶ್ರೇಷ್ಠ ಹೇಳ್ತಿದಂಗೆ ಆದಿ ಶಾಕ್ ಆಗ್ತಾರೆ. ವಾಟ್ ಅಂತ ಆದಿ ಹೇಳ್ತಿದ್ರೆ, ಎಸ್ ಹೌದು ಅದ ಹೇಳಿ ಶ್ರೇಷ್ಠ ಆಫೀಸ್ ಅಲ್ಲಿ ಗಾಸಿಪ್ ಮಾಡ್ಕೊತಿದ್ರಲ್ಲ, ಮಾತಾಡ್ತಿದ್ರಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಆದಿ ಅಂತೂ ತುಂಬಾ ಕೋಪ ಮಾಡ್ಕೋತಾರೆ. ಶ್ರೇಷ್ಠ ಏನ್ ಹೇಳ್ತಿದ್ದೀರಾ, ಹೌ ಚೀಪ್ ಈಸ್ ದಿಸ್ ಅಂತ ಆದಿ ಕೂಗಾಡ್ತಾರೆ. ಆದಿ ಅವರೇ, ಕೂಲ್, ಐ ನೋ ಇದು ತುಂಬಾ ಆಂಟ್ ಮಾಡೋ ವಿಷಯ ಅಂತ, ಈ ವಿಷಯದಲ್ಲಿ ನಿಮ್ಗಿಂತ ಜಾಸ್ತಿ ಪಾಪ ಆ ಭಾಗ್ಯನ್ ಬಗ್ಗೆ ಮಾತಾಡ್ತಿದ್ದಾರೆ. ಭಾಗ್ಯನ್ ಬಗ್ಗೆ ಏನೇನೋ ವಿಷಯಗಳು ಬರ್ತಿದೆ, ಒಂದ್ ಹೆಣ್ಣಾಗಿ ಆ ಭಾಗ್ಯನ್ ಬಗ್ಗೆ ಕೇಳೋದಕ್ಕೆ ಹಿಂಸೆ ಆಗ್ತಿದೆ, ಏನಾದ್ರೂ ಭಾಗ್ಯಂಗೆ ಅಂತ ಶ್ರೇಷ್ಠ ಹೇಳ್ತಿದೆ. ನೋ ಶ್ರೇಷ್ಠ ನೋ, ಹಾಗೆ ಅವ್ರಿಗೆ ಇದು ಗೊತ್ತಾಗಬಾರ್ದು ಅಂತ ಆದಿ ಹೇಳ್ತಾರೆ. ಬಟ್ ಈ ರೋಮನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಇಷ್ಟೆಲ್ಲ ಸಾಲ್ದು ಅಂತ ಭಾಗ್ಯ ಮತ್ತೆ ಭಾಗ್ಯ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅದೆಲ್ಲ ಪರ್ಸ್ಪೆಕ್ಟಿವ್ಸ್ ಗೆ ಲೀಡ್ ಕೊಡ್ತಾ ಇದೆ, ಏನೇನೋ ಯೋಚನೆ ಮಾಡ್ತಿದ್ದಾರೆ ಜನ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಛೇ ಡಿಸ್ಕಸ್ಟಿಂಗ್ ಎಂತ ಜನ ಇವ್ರು ಡೀಪ್ ಆಗಿ ಥಿಂಕ್ ಮಾಡ್ತಾರಲ್ಲ, ಇಷ್ಟೆಲ್ಲ ಕೆಟ್ಟಾಗಿ ಮಾತಾಡ್ತಾರೆ ಅಂತ ಗೊತ್ತಿದ್ರೆ ನಾನು ಟ್ರಿಪ್ ನೇ ಪ್ಲಾನ್ ಮಾಡ್ತಿರ್ಲಿಲ್ಲ, ಒಂದ್ ಕೆಲ್ಸ ಮಾಡ್ತೀನಿ, ಈಗಲೆಲ್ಲ ಕ್ಯಾನ್ಸಲ್ ಮಾಡ್ತೀನಿ, ಭಾಗ್ಯಂಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಆದಿ ಭಾಗ್ಯಂಗೆ ಕಾಲ್ ಮಾಡ್ತಿದ್ರೆ ಶ್ರೇಷ್ಠ ಟೆನ್ಷನ್ ಆಗ್ತಾರೆ. ಅರೆ ಏನ್ ಮಾಡ್ತಿದ್ದೀರಾ ಆದಿ ಅವರೇ, ಈ ಡಿಸಿಷನ್ ತಗೊಳ್ಳಿ ಅಂತ ಹೇಳಕ್ ಬಂದಿರೋದಲ್ಲ, ನನ್ ಪ್ಲಾನ್ ಬೇರೆನೇ ಇದೆ, ಈ ಪ್ಲಾನ್ ಏನಾದ್ರು ನೀವು ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಹಾಗೆ ಆದಿ ಕಾಲ್ ಮಾಡ್ತಿರ್ತಾರೆ. ಆದಿ ಅವರೇ, ಆ ಡಿಸಿಷನ್ ಮಾತ್ರ ತಗೋಬಿಡಿ ಅಂತ ಶ್ರೇಷ್ಠ ಹೇಳ್ತಿದೆ. ಯಾಕೆ ಶ್ರೇಷ್ಠ, ಏನಾಯ್ತು ಅಂತ ಆದಿ ಕೇಳ್ತಾರೆ. ಅಲ್ಲ ಆದಿ ಅವರೇ, ಇದಕ್ಕಿದಂಗೆ ಈ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಮಾತಾಡ್ಕೊಂಡಿದ್ದೆ ನಿಜ, ಅದಕ್ಕೆ ಟ್ರಿಪ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಹೇಳಿ ಏನೇನೋ ಡಿಸಿಷನ್ ಬರ್ತಾರೆ ಅಂತ ಶ್ರೇಷ್ಠ ಹೇಳ್ತಾರೆ. ಮತ್ತಿನ್ನೇನ್ ಮಾಡ್ಬೇಕು ಅಂತ ಹೇಳ್ತೀರಾ ಶ್ರೇಷ್ಠ ಅಂತ ಆದಿ ಹೇಳ್ತಾರೆ. ನೀವು ಹೋಗ್ತಿರೋ ಟ್ರಿಪ್ ಗೆ ನನ್ನ ಮತ್ತೆ ನಿಮ್ ಬ್ರದರ್ ನ ಸೇರ್ಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಅಂತ ಶ್ರೇಷ್ಠ ಹೇಳ್ತಾರೆ. ಏನು, ನೀವು ಮತ್ತೆ ಬ್ರದರ ನಿಮ್ಮನ್ನ ಸೇರ್ಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ ಅಂತ ಆದಿ ಕೇಳ್ತಾರೆ. ಆ ತಾಂಡವ್, ನಾನು ಮತ್ತೆ ತಾಂಡವ್ ಈ ಟ್ರಿಪ್ ಗೆ ಜಾಯ್ನ್ ಆದ್ರೆ ಅದು ಫ್ಯಾಮಿಲಿ ಟ್ರಿಪ್ ಅಂತ ಆಗಲ್ಲ, ಅಫಿಷಿಯಲ್ ಟ್ರಿಪ್ ಆಗುತ್ತೆ. ಎಲ್ಲರೂ ಹೋಗ್ತಿದ್ದಾರೆ ಅಂದ್ರೆ ಏನು ಆಫೀಸ್ ಅಲ್ಲಿ ಕೆಲಸ ಇತ್ತು ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ, ಅವಾಗ ಈ ರೂಮರ್ಸ್ ಗೆಲ್ಲ ಬ್ರೇಕ್ ಬೀಳುತ್ತೆ ಅಂತ ಶ್ರೇಷ್ಠ ಹೇಳ್ತಾರೆ. ನೀವು ಹೇಳ್ತಿರೋದು ಶ್ರೇಷ್ಠ ಅವರೇ ಸರಿಯಾಗಿದೆ, ಆದ್ರೂ ಶ್ರೇಷ್ಠ ಅವರೇ, ನಾವು ಟ್ರಿಪ್ ಗೆ ಹೋಗ್ ಬಂದ್ಮೇಲೆ ಮಾತಾಡೋರು ಮಾತಾಡ್ತಾರೆ ಅಲ್ವಾ, ನಾನೇನೋ ಕೆಲ್ಸದ ಮೇಲೆ ಆಫೀಸ್ಗೆ ಬರ್ಲೇಬೇಕಾಗುತ್ತೆ, ಅವಾಗ ಮಾತಾಡೋದು ಮತ್ತೆ ಶುರು ಆಗುತ್ತೆ ಅಲ್ವಾ ಅಂತ ಆದಿ ಹೇಳ್ತಾರೆ. ಇದಕ್ಕೊಂದು ದಾರಿ ಇದೆ ಅಂತ ಶ್ರೇಷ್ಠ ಹೇಳ್ತಾರೆ. ಏನ್ ಶ್ರೇಷ್ಠ ಅದು ಅಂತ ಆದಿ ಕೇಳ್ತಾರೆ. ಬಾಗಿನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಆಗ ಜನಗಳು ನಿಮ್ಮಿಬ್ರು ಬಗ್ಗೆ ಮಾತಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ತಾರೆ. ಟೈಮ್ ಹೋಗ್ತಿದಂಗೆ ಈ ತರದೊಂದು ವಿಷಯ ಇತ್ತು ಅನ್ನೋದನ್ನೇ ಮರ್ತೋಗ್ತಾರೆ, ಮಾತಾಡೋದನ್ನ ನಿಲ್ಸದೇ ಇಲ್ಲ, ಕಂಟ್ರೋಲ್ ಮೀರಿ ಮಾತಾಡಕ್ ಶುರು ಮಾಡ್ತಾರೆ. ಈಗ ನೀವೇ ಒಂದು ಡಿಸಿಷನ್ ತಗೋಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರೆ ಆದಿ ಯೋಚನೆ ಮಾಡ್ತಾರೆ. ಶ್ರೇಷ್ಠ ಅವರೇ, ಥ್ಯಾಂಕ್ ಯು ಸೋ ಮಚ್, ಇಲ್ಲಿವರೆಗೂ ವಿಷಯ ಬರ್ಲಿಲ್ಲ ಅಂದಿದೆ ನಾನು ಎಚ್ಚೆತ್ಕೋತಿರ್ಲಿಲ್ಲ, ನೀವು ಬಂದು ಹೇಳಿದಕ್ಕೆ ಒಳ್ಳೇದಾಯ್ತು, ಇಲ್ಲಾಂದ್ರೆ ಎಲ್ಲಿಗೆ ಹೋಗಿ ನಿಲ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ಅಂತ ಶ್ರೇಷ್ಠ ಹಾಗೆ ಆದಿ ಹೇಳ್ತಾರೆ. ಏನ್ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಾಗ್ಲಿಲ್ಲ ಆದಿ ಅವರೇ ಅಂತ ಶ್ರೇಷ್ಠ ಹೇಳ್ತಾರೆ. ನೀವು ಹೇಳಿದ್ದು ಒಳ್ಳೇದಾಯ್ತು, ಸೆನ್ಸಿಬಲ್ ಆಗಿ ನೀವು ಥಿಂಕ್ ಮಾಡಿದೀರಾ ಅಂತ ಆದಿ ಹೇಳ್ತಾರೆ. ಅಲ್ಲ ಆದಿ ಅವರೇ, ನೀವೆಷ್ಟೇ ಆದ್ರೂ ನನ್ ತಾಂಡವ್ ಬ್ರದರ್, ನಿಮ್ ವಿಷಯದಲ್ಲಿ ನಾನು ಏನು ಮಾಡಿಲ್ಲ ಅಂದ್ರೆ ಸುಮ್ನೆ ಇರಕ್ಕಾಗತ್ತಾ, ನೀವೇ ಹೇಳಿ ಅಂತ ಶ್ರೇಷ್ಠ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೇಷ್ಠ ಅವರೇ ಅಂತ ಹೇಳ್ತಾರೆ. ನಿಮ್ಗೆ ಬಾಗಿನಿಂದ ಡಿಸ್ಟೆನ್ಸ್ ಮಾಡಕ್ ಆಗಲ್ಲ ಅಂದ್ರೆ ಬಾಗಿನ ಕೆಲ್ಸದಿಂದಾನೆ ತೆಗ್ದಾಕ್ಬಿಡಿ, ಆಗ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಶ್ರೇಷ್ಠ ಹೇಳ್ತಾರೆ. ಅದ್ ಹೇಗ್ ಮಾಡಕ್ಕಾಗುತ್ತೆ, ಅದೆಲ್ಲ ಮಾಡಕ್ಕಾಗಲ್ಲ ಶ್ರೇಷ್ಠ, ಅದ್ ಹೇಗ್ ಮಾಡಕ್ಕಾಗುತ್ತೆ, ಬೇಕಾದ್ರೆ ನಾನೇ ಬಾಗಿನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅಂತ ಆದಿ ಹೇಳ್ತಾರೆ. ಮತ್ತೆ ಬೇರೆ ಏನ್ ಮಾಡ್ತೀರಾ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಿದೆ. ಬೇರೆ ಏನು ಮಾಡೋದಿಲ್ಲ, ಬಾಗಿನಿಂದ ನಾನ್ ಸಾಧ್ಯವಾದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅಂತ ಆದಿ ಹೇಳ್ತಿದೆ. ಶ್ರೇಷ್ಠ ಖುಷಿ ಆಗ್ತಾರೆ. ಆಮೇಲೆ ಆದಿ ಮನೆಗೆ ಹೋಗ್ತಿದ್ದಂಗೆ ಟೆನ್ಷನ್ ಮಾಡ್ಕೋತಾರೆ. ಅಲ್ಲ, ಒಂದ್ ಹುಡುಗಿ ಫ್ರೆಂಡ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ವಾ, ಅಕಸ್ಮಾತ್ ಈ ವಿಷಯ ಭಾಗ್ಯ ಅವ್ರಿಗೆ ಗೊತ್ತಾದ್ರೆ, ನೋ ನೋ ನೋ, ಭಾಗ್ಯ ಅವ್ರಿಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳ್ತಿರ್ತಾರೆ. ಈ ವಿಷಯ ಸಾಲ್ವ್ ಆಗ್ಬೇಕು ಅಂದ್ರೆ ಭಾಗ್ಯ ಅವ್ರನ್ನ ಕೆಲಸದಿಂದ ತೆಗ್ದಾಕ್ಬೇಕು, ಇಲ್ಲಾಂದ್ರೆ ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಇಲ್ಲ ಭಾಗ್ಯನ ಕೆಲಸದಿಂದ ತೆಗೆಯೋದು ಸರಿ ಬರಲ್ಲ, ನಾನೇ ಅವ್ರಿಗೆ ಜಾಬ್ ಆಫರ್ ಕೊಟ್ಟು ಇಂಟರ್ವ್ಯೂಗೂ ಕಳ್ಸಿ ಹಾಗೆ MD ಪೋಸ್ಟ್ ಕೊಟ್ಕೊಂಡು ಅದನ್ನ ಕಿತ್ಕೊಳಕ್ಕಾಗಲ್ಲ, ಇಲ್ಲ ನಾನು ಒಂದ್ ಕೆಲಸ ಮಾಡ್ತೀನಿ, ನಾನೇ ಭಾಗ್ಯ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ, ಆಗ ರೂಮರ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಆದಿ ಹೇಳ್ತಾರೆ. ಅದೇ ಸಮಯಕ್ಕೆ ಭಾಗ್ಯ ಕಾಲ್ ಮಾಡ್ತಾರೆ ಆದಿಗೆ. ಆದ್ರೆ ಇಲ್ಲಿ ಭಾಗ್ಯನ್ ಫೋನ್ ನೋಡಿ ಆದಿ ಬೇಜಾರ್ ಮಾಡ್ಕೋತಾರೆ, ಕಾಲ್ ನ ರಿಸೀವ್ ಮಾಡಲ್ಲ. ಆ ಕಡೆ ತಾಂಡವಂತೂ ಟೆನ್ಷನ್ ಮಾಡ್ಕೊತಿರ್ತಾರೆ, ಇಷ್ಟೊಂದು ಖುಷಿ ಆಗಿದ್ದಾಳೆ ಅಂದ್ರೆ ಏನೋ ಕಾದಿದೆ ಅಂತ ಹೇಳಿ ತಾಂಡವ್ ಮನ್ಸಲ್ಲಿ ಅನ್ಕೋತಾರೆ. ಅಶೋ ತಾಂಡವ್, ನನ್ ಮಾತ್ ಕೇಳೋ, ನಾನ್ ಹೇಳೋ ವಿಷಯ ಕೇಳಿದ್ರೆ ನಿಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಕಣೋ ಅಂತ ಶ್ರೇಷ್ಠ ಹೇಳ್ತಿದ್ರೆ. ಏನ್ ಶ್ರೇಷ್ಠ ಅದು ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ. ನಮ್ಮನ್ನ ಆದಿ ಟ್ರಿಪ್ ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಶ್ರೇಷ್ಠ ಹೇಳಿದ್ರೆ ತಾಂಡವ್ ಶಾಕ್ ಆಗ್ತಾರೆ. ನಿನ್ಗೇನು ತಲೆ ಕೆಟ್ಟಿದ್ಯಾ, ಅವ್ರ ಫ್ಯಾಮಿಲಿ ಟ್ರಿಪ್ ಅಲ್ಲಿ ನಾವ್ ಯಾಕೆ ಇಂಟರ್ಫಿಯರ್ ಆಗ್ಬೇಕು ಅಂತ ತಾಂಡವ್ ಬಾಯ್ದ್ ಬಿಡ್ತಾರೆ. ನಾನು ನಿಂಗೆ ಟ್ರಿಪ್ ಗೆ ಬಾ ಅಂತ
ಅಂತ ರಿಕ್ವೆಸ್ಟ್ ಮಾಡ್ಕೋತಿಲ್ಲ, ಆರ್ಡರ್ ಮಾಡ್ತಿದ್ದೀನಿ ಅಷ್ಟೇ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಈ ಉಚ್ಚಾಟಕ್ಕೆ ನಾನಿಲ್ಲ, ನೀನ್ ಬೇಕಾದ್ರೆ ಹೋಗು ಅಂತ ತಾಂಡವ್ ಹೇಳ್ತಾರೆ. ತಾಂಡವ್ ನಿಮ್ ಬ್ರದರೇ ಬರಕ್ ಹೇಳಿರೋದು ಅಂತ ಶ್ರೇಷ್ಠ ಹೇಳ್ತಾರೆ. ನಾನು ಬರಲ್ಲ ಅಂತ ತಾಂಡವ್ ಹೇಳ್ತಾರೆ. ನಂಗ್ ಅದೆಲ್ಲ ಗೊತ್ತಿಲ್ಲ, ನೀನು ಬರ್ತಿದ್ಯಾ ಅಷ್ಟೇ ಅಂತ ಶ್ರೇಷ್ಠ ಕೈ ತೋರ್ಸ್ಕೊಂಡ್ ಮಾತಾಡ್ತಿದ್ರೆ ತಾಂಡವ್ ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ನನಗೆ ಗೊತ್ತು ಕಾಣೋ ತಾಂಡವ್, ನಾನು ಭಾಗ್ಯನ್ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ತಿದ್ದೀನಿ, ನಿಂಗೆ ಇರಿಟೇಟ್ ಆಗ್ತಿದೆ ಅಂತ ನನಗೆ ಗೊತ್ತು. ಆದ್ರೆ ನಂಗೆ ಬೇರೆ ಆಪ್ಷನ್ ಇಲ್ಲ, ಯಾಕೆಂದ್ರೆ ನೀನ್ ಕಂಪ್ಲೀಟ್ ಆಗಿ ನನ್ನವನಾಗ್ಬೇಕು ಅಂದ್ರೆ ನೀನು ಬರ್ಲೇಬೇಕು. ಯಾಕೆಂದ್ರೆ ಈ ಟ್ರಿಪ್ ಗೆ ಹೋಗ್ತಿದ್ದಂಗೆ ನೀನು, ಆದಿ ಮತ್ತೆ ಭಾಗ್ಯ 3 ಜನರು ಒಂದೊಂದ್ ದಿಕ್ಕಿಗೆ ಹೋಗ್ಬೇಕು. ಹಾಗ್ ಮಾಡ್ತೀನಿ. ನಿನ್ ಬ್ರದರ್ಗೆ ನೀನು ಭಾಗ್ಯನ ಎಕ್ಸ್ ಹಸ್ಬೆಂಡ್ ಅಂತ ಗೊತ್ತಾಗ್ಬೇಕು, ಹಾಗೆ ನಾನು ಮಾಡ್ತೀನಿ ಕಣೋ. ಹಾಗೆ ಭಾಗ್ಯನ ಅಹಂಕಾರ ಕೂಡ ಮಣ್ಣಾಗ್ಬೇಕು, ಅವರಿಬ್ರು ದೂರ ಆಗ್ಬೇಕು. ಆ ಭಾಗ್ಯ ಏನು ಕೆಲಸ ಇಲ್ಲದೆ ಒಡ್ದಾಡ್ಬೇಕು ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಆ ಕಡೆ ಕುಸುಮ ಭಾಗ್ಯ ಮಾತಾಡ್ತಿರ್ತಾರೆ. ಅಲ್ಲಮ್ಮ ಭಾಗ್ಯ, ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೋತಿದ್ಯಾ ಅಂತ ಕುಸುಮ ಹೇಳ್ತಿದ್ರೆ. ಹಾ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ. ಮತ್ತೆ ಎಷ್ಟ್ ಗಂಟೆ ಹೊರಡ್ಬೇಕು ಅಂತ ಆ ದಿನ ಕೇಳ್ಬೇಕಾಗಿತ್ತು ಅಂತ ಕುಸುಮ ಹೇಳ್ತಾರೆ. ಅತ್ತೆ ನಾನ್ ಕಾಲ್ ಮಾಡಿದ್ದೆ, ಅವ್ರು ರಿಸೀವ್ ಮಾಡ್ತಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಹೌದಾ, ಸರಿ ಇರು, ನಾನ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾರೆ. ಇಲ್ಲಿ ಆದಿ ಕುಸುಮ ಅವ್ರ ಕಾಲ್ ಕೂಡ ರಿಸೀವ್ ಮಾಡದೆ ಸುಮ್ನಾಗ್ತಾರೆ. ಹಾಗೆ ಇಲ್ಲಿ ಕುಸುಮ ಹಾಗೂ ಭಾಗ್ಯ ಮಾತಾಡ್ಕೋತಾರೆ. ಏನೋ ಬಿಸಿ ಇರ್ಬೇಕು ಅಂತ ಮಾತಾಡ್ಕೋತಾರೆ. ಆ ಕಡೆ ಕಿಶನ್ ಪೂಜಾನ ರೇಗಿಸ್ತಿರ್ತಾರೆ. ಏನೇ ಪೂಜಾ, ಟ್ರಿಪ್ ಗೆ ಪ್ಯಾಕ್ ಮಾಡ್ಕೋತಿದ್ಯಾ, ನಿಮ್ ಬಟ್ಟೆಗಳನ್ನೆಲ್ಲ ನೋಡ್ತಿದ್ದೆ, ಯಾವ್ದೋ ಬಟ್ಟೆ ಅಂಗಡಿಲಿ ಬಟ್ಟೆಗಳನ್ನ ರಾಶಿ ನೋಡ್ದಂಗ್ ಆಗ್ತಿದೆ ಅಂತ ಇಲ್ಲಿ ಕಿಶನ್ ರೇಗಿಸ್ತಿದ್ರೆ. ಅಶೋಕ್ ಕಿಶನ್, ನಿಂಗೇನೋ ಗೊತ್ತು ಹುಡುಗಿರ್ ಸಂಕಟ ಅಂತ ಪೂಜಾ ಹೇಳ್ತಾರೆ. ಇಬ್ರು ಪಿಲ್ಲೋಲಿ ಓಡ್ಕೊಂಡು ಜಗಳ ಆಡ್ತಿರೋದ್ನ ಕನಿಕಾ ನೋಡಿ ಹೊಟ್ಟೆ ಹೊಡ್ಕೋತಾರೆ. ಹಾಗೆ ಆ ಕಡೆ ಶ್ರೇಷ್ಠ ಹೋಗಿ ತನ್ವಿ ಜೊತೆ ಮಾತಾಡ್ತಾರೆ. ತನ್ವಿ, ನಿಂಗೊಂದು ಗುಡ್ ನ್ಯೂಸ್ ಹೇಳ್ತೀನಿ, ನಾವೆಲ್ಲ ಟ್ರಿಪ್ ಹೋಗ್ತಿದೀವಿ ಅಂತ ಇಲ್ಲಿ ತನ್ವಿಗೆ ಶ್ರೇಷ್ಠ ಹೇಳ್ತಿದಂಗೆ ತನ್ವಿ ಖುಷಿ ಆಗ್ತಾರೆ. ಅದೇ ನಿಮ್ಮಮ್ಮ ಮತ್ತೆ ನಿಮ್ಮ ಅಜ್ಜಿ ಮತ್ತೆ ನಿನ್ ತಮ್ಮ ಹೋಗ್ತಿದ್ರಲ್ಲ ಆ ಟ್ರಿಪ್ ಅಂತ ಶ್ರೇಷ್ಠ ಹೇಳ್ತಾರೆ. ಅಲ್ಲ, ಅವರೆಲ್ಲ ನಾನ್ ಬರೋದಕ್ಕೆ ಹೇಗೆ ಕನ್ವಿನ್ಸ್ ಆದ್ರು ಅಂತ ತನ್ವಿ ಹೇಳ್ತಿದ್ರೆ. ಅದನ್ನೆಲ್ಲ ಬಿಟ್ಟಾಕು, ನಿಂಗೆ ಕನ್ವಿನ್ಸ್ ಹೇಗಾದ್ರು ಅಂತ ತಿಳ್ಕೊಬೇಕಾ ಅಥವಾ ಟ್ರಿಪ್ ಹೋಗೋದು ಇಂಪಾರ್ಟೆಂಟ್ ಅಂತ ಶ್ರೇಷ್ಠ ಹೇಳ್ತಿದ್ರೆ. ಟ್ರಿಪ್ ಅಂತ ತನ್ವಿ ಹೇಳ್ತಾರೆ. ಸರಿ, ಪ್ಯಾಕ್ ಮಾಡ್ಕೊಟ್ ನಾಳೆ ಹೋಗೋಣ ಅಂತ ಹೇಳಿ ಶ್ರೇಷ್ಠ ಹೋಗ್ತಾರೆ. ಹಾಗೆ ಇಲ್ಲಿ ತನ್ವಿಗೆ ಮೆಸೇಜ್ ಬರ್ತಿರುತ್ತೆ. ಅಂದ್ರೆ ಅನಾಮಿಕನ ಮೆಸೇಜ್, ಎಲ್ಲಿ ಹೋಗ್ತಿದ್ಯಾ ಟ್ರಿಪ್ಗೆ ಅಂತ ಹೇಳು, ಅಲ್ಲೇ ಬಂದ್ ಮೀಟ್ ಮಾಡ್ತೀನಿ ಅಂತ ಅನಾಮಿಕಾ ಮೆಸೇಜ್ ಮಾಡಿರ್ತಾರೆ. ಅಂದ್ರೆ ತನ್ವಿ ಅದು ಆ ಮೆಸೇಜ್ ನೋಡಿ ಖುಷಿ ಆಗ್ತಾರೆ. ಹಾಗೆ ಆ ಕಡೆ ಗುಂಡನ ಖುಷಿಯಿಂದ ಬಟ್ಟೆ ಪ್ಯಾಕ್ ಮಾಡ್ಕೋತಿದ್ರೆ ಅಲ್ಲಿಗೆ ಬಂದಂತ ಭಾಗ್ಯ ಕುಸುಮ ಹೇಳ್ತಾರೆ. ಏನೋ ಗುಂಡನ ಟ್ರಿಪ್ಗೆ ಹೋಗ್ತಿದ್ಯಾ ಅಥವಾ ಅಲ್ಲೇ ಉಳ್ಕೊಳ್ಳೋ ಪ್ಲಾನ್ ಮಾಡಿದ್ಯಾ ಅಂತ ಕುಸುಮ ಹೇಳ್ತಿದ್ರೆ. ಅಶೋ ಅಜ್ಜಿ, ಟ್ರಿಪ್ಗೆ ಇಷ್ಟೆಲ್ಲ ಬೇಕಾಗುತ್ತೆ ಗುಂಡನ ಹೇಳ್ತಿದ್ರೆ. ಕುಸುಮ ಶಾಕ್ ಆಗ್ತಾರೆ, ಭಾಗ್ಯ ನಗ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಫನ್ ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.